ಸ್ವತಂತ್ರ ಭಾರತದ ಚರಿತ್ರೆಯಲ್ಲೇ ಇಂಥ ಒಂದು ಇತಿಹಾಸ ಬರೆಯಲ್ಪಡಬಹುದು ಅನ್ನೋದನ್ನ ಯಾರೂ ನಿರೀಕ್ಷೆ ಮಾಡದೇ ಇದ್ದಂತ ಒಂದು ವಿದ್ಯಮಾನ ಘಟಿಸಲಿಕ್ಕಿದೆಯೇ? ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಂಪೂರ್ಣ ಸಹಕಾರ ಅನ್ನೋದು ಬಿಡಿ, ಕನಿಷ್ಠ ಮಟ್ಟದ ಸಹಕಾರವೂ ಕೂಡ ಸಿಗತ್ತೆ ಅನ್ನುವಂತ ಯಾವುದೇ ಭರವಸೆಯೂ ಉಳಿದಿಲ್ಲ. ಎಂತೆಂಥ ಮಾತುಗಳು, ಎಂತೆಂಥ ತೊಡೆತಟ್ಟುವಿಕೆ. ಆದ್ರೆ ಇವತ್ತು ರಾಜಕಾರಣಕ್ಕಾಗಿ, ಭವಿಷ್ಯಕ್ಕಾಗಿ ಡಿಎಂಕೆ ಮೋದಿಯವರೊಟ್ಟಿಗೆ ಕೈ ಜೋಡಿಸಲಿಕ್ಕೆ ಮುಂದಾಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಡಿ.ಕೆ. ಶಿವಕುಮಾರ್ ಎಂಬ ನಾನು ಪ್ರಮಾಣ ವಚನದ ಕ್ಷಣಗಣನೆ ಆರಂಭ ಆಗಿದೆ. ಈ ವಿಡಿಯೋವನ್ನ ಕೇಳ್ತಾ ಇರುವ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಬೆಳಗ್ಗೆ 5 ಹೊರಟಂತ ಡಿ.ಕೆ. ಶಿವಕುಮಾರ್ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಈ ಉಪಹಾರದ ಮೀಟಿಂಗ್ ಅಲ್ಲಿ ಸೇರಿಕೊಂಡಿದ್ದಾರೆ. 10 ಲೋಕಭವನದಲ್ಲಿ ರಾಜ್ಯಪಾಲರ ಭೇಟಿಗೆ ಸಿದ್ದರಾಮಯ್ಯನವರ ಅವಧಿ ನಿಕ್ಕಿಯಾಗಿದೆ. ಇದರ ಅರ್ಥ ಸಿದ್ದರಾಮಯ್ಯನವರ ರಾಜೀನಾಮೆ ಖಚಿತ ಅನ್ನೋದರ ಬಗ್ಗೆ ಮತ್ತೆ ಸಂಶಯ ಬೇಡ. ಯಾಕೆಂತಂದ್ರೆ ನಿನ್ನೆ ಬೆಳಗ್ಗೆ 4 ಗಂಟೆಯಿಂದ ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ನಿರಂತರವಾಗಿ ಭಾರೀ ಹೋಮ ಹವನಗಳು ನಡೆದ ಸುದ್ದಿ ಬಂದಿತ್ತು. ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದು ದೆಹಲಿಯಲ್ಲಿ ಪಕ್ಕ ಆದರೂ ಕೂಡ ಒಂದು ದಲಿತಾಸ್ತ್ರದ ನೆಲೆಯಲ್ಲಿ ಸಿದ್ದರಾಮಯ್ಯನವರ ಕೃಪಾಶೀರ್ವಾದದಲ್ಲಿ ಕೊನೆಯ ಹಂತದಲ್ಲಿ ಒಂದು ಬದಲಾವಣೆಯನ್ನ, ಆಕಸ್ಮಿಕ ಅಥವಾ ಆಶ್ಚರ್ಯದ ಆಯ್ಕೆಯನ್ನ ಬಹುಶಃ ಪರಮೇಶ್ವರ್ ತನ್ನ ಆಸೆಯನ್ನ ಜೀವಂತವಾಗಿ ಇಟ್ಟುಕೊಂಡಿದ್ರು, ನಿರೀಕ್ಷೆ ಮಾಡಿದ್ರು ಅನ್ನೋದರ ಸೂಚನೆ ಅದು. ಅದರ ಜೊತೆಗೆ ಯಾವುದೇ ಸಿದ್ದರಾಮಯ್ಯನವರು ಬಣದವರಾಗ್ಲಿ, ಡಿ.ಕೆ. ಶಿವಕುಮಾರ್ ಬಣದವರಾಗ್ಲಿ ಕಳೆದ 2 ದಿನದಿಂದ ಅಧಿಕೃತವಾದಂತ ರಾಜೀನಾಮೆಯನ್ನು ಒಪ್ಕೊಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತಲೂ ಒಪ್ಕೊಳ್ತಾ ಇಲ್ಲ. ಎಲ್ಲರೂ ಅವರವರದೇ ಆದಂತ ಭವಿಷ್ಯದ ಲೆಕ್ಕಾಚಾರದಲ್ಲಿ ಮುಳುಗಿದ್ದಂತೆ ಕಾಣ್ತಾ ಇತ್ತು. ಸಿದ್ದರಾಮಯ್ಯನವರಿಗೆ ಬಿಟ್ಟದ್ದು, ಸಿದ್ದರಾಮಯ್ಯನವರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ್ದು, ಈ ತರದ ಮಾತುಗಳೇ ಕೇಳಿ ಬರ್ತಾ ಇತ್ತು. ಆದ್ರೆ ಯಾವತ್ತು ದೆಹಲಿಯಿಂದ ಮಧ್ಯರಾತ್ರಿ ಸಿದ್ದರಾಮಯ್ಯನವರು ಹೊರಟು ಬಂದ್ರು ಅವತ್ತಿನಿಂದಲೇ ಸಿದ್ದರಾಮಯ್ಯನವರ ಬಣದಲ್ಲಿ ಮಾತ್ರ ಬಹಳ ಬಿರುಸಿನ ಚಟುವಟಿಕೆಗಳು ನಡೀತಾ ಇವೆ. ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನುವ ಹಾಗೆ ಅತ್ಯಂತ ರಹಸ್ಯವಾದಂತ ಮೀಟಿಂಗ್ಗಳು ನಡೀತಾ ಇದೆ. 1 ತಿಂಗಳ ನಂತರ ರಾಜೀನಾಮೆ ಕೊಡಿ, ಅದರ ಮೊದಲೇ ರಾಜ್ಯಸಭೆಗೆ ಅವರು ಆಯ್ಕೆಯಾಗಿ ಆ ನಂತರ ಅವರ ರಾಜೀನಾಮೆಯನ್ನ ಪಡೆಯುವ ಇರಾದೆಯನ್ನ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ರು ಕೂಡ ಸಿದ್ದರಾಮಯ್ಯನವರು ದಿಢೀರ್ ಅಂತ ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂಥ ನಿರ್ಧಾರಕ್ಕೆ ಬಂದದ್ದು ಸ್ವತಃ ರಾಹುಲ್ ಗಾಂಧಿಗೂ ಹೈಕಮಾಂಡಿಗೂ ನುಂಗಲಾರದ ತುತ್ತು ಮತ್ತು ಆಘಾತಕಾರಿ ಕೂಡ ಅನ್ನುವಂಥ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಯಾಕೆಂತಂದ್ರೆ ಬಿಹಾರದ ಮಾದರಿಯಲ್ಲಿ ಬಹುಶಃ ರಾಜ್ಯಸಭೆಗೆ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿ ಆ ನಂತರ ಅವರ ರಾಜೀನಾಮೆಯನ್ನ ತೆಗೆದುಕೊಂಡು ನಿರುಂಬಳವಾಗಿ ಡಿ.ಕೆ.ಯನ್ನ ತರುವಂತ ಒಂದು ಆಲೋಚನೆಯನ್ನ ಹೈಕಮಾಂಡ್ ಮಾಡಿತ್ತು ಅನ್ನೋದು ನಿನ್ನೆನ ಸುದ್ದಿ. ಆದ್ರೆ ಅದಕ್ಕೆ ಅವಕಾಶವನ್ನ ಸಿದ್ದರಾಮಯ್ಯನವರು ಕೊಟ್ಟೇ ಇಲ್ಲ. ಒಂದು ರೀತಿಯಲ್ಲಿ ಈ ಹೈಕಮಾಂಡ್ ಅನ್ನುವ ಶಬ್ದ ಎಷ್ಟು ದುರ್ಬಲವಾಗಿದೆ, ವಿಕಾರವಾಗಿದೆ. ಸಿದ್ದರಾಮಯ್ಯನಂತ, ಡಿ.ಕೆ. ಶಿವಕುಮಾರ್ ಅಂತ ತಳಮಟ್ಟದಿಂದ ಹೋರಾಟದ ಮೂಲಕ ಹುರಿಗೊಂಡಂತ ಒಂದು ನಾಯಕತ್ವವನ್ನ ರಾಹುಲ್ ಗಾಂಧಿ ಅಂತವರು ನಿಗ್ರಹಿಸುವುದು ಮತ್ತು ನಿರ್ಣಯಿಸುವುದು ಅನ್ನುವುದಿದೆಯಲ್ಲ, ಅದು ಈ ದೇಶದ ಪ್ರಜಾಪ್ರಭುತ್ವದ ಒಂದು ವಿಶೇಷತೆಯೂ ಹೌದು, ವ್ಯಂಗ್ಯವೂ ಹೌದು, ಅದರ ಜೊತೆಗೆ ಆಭಾಸವೂ ಹೌದು. ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಣದಿಂದ ಒಂದು ಆಘಾತಕಾರಿಯಾದಂಥ, ನಂಬಲಾಗದ ಒಂದು ಸುದ್ದಿ ನಿನ್ನೆಯಿಂದ ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಊಹೆಗೂ ನಿಲುಕದ್ದು. ಆದರೆ ರಾಜಕೀಯದಲ್ಲಿ ಯಾವ ಸಂಗತಿಯೂ ಯಾವುದೇ ಕೈಕಾಲು, ನೆಲೆ, ಬೆಲೆ, ಹಿನ್ನೆಲೆ, ಮುನ್ನೆಲೆ ಇಲ್ಲದೇನೂ ಕೂಡ ದಿಢೀರಂತ ಉದ್ಭವ ಶಿವಲಿಂಗದ ಹಾಗೆ ಆವಿರ್ಭವಿಸಬಹುದು. ಅದನ್ನು ಗಮನಿಸಿದ್ದೇವೆ. ಹಾಗಾದ್ರೆ ಅದು ಅಂತ ಆಸ್ಫೋಟಕರವಾದಂಥ ಸುದ್ದಿ ಏನು?
ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಈಗ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಒಂದು 4-5 ಜನ ಇರುವಂತ ಒಂದು ಸಂಪುಟ ರಚನೆ ಆಗಬಹುದು. ಹೈಕಮಾಂಡ್ ಇಂದ ಒಂದು ಲೆಟರ್ ಬರಬಹುದು. ಹಿಂದೆ ಸಿದ್ದರಾಮಯ್ಯನವರು 23ರಲ್ಲಿ ಅಧಿಕಾರ ಸ್ವೀಕರಿಸುವಾಗ ಕೇಂದ್ರದಿಂದಲೇ ವೇಣುಗೋಪಾಲ್ ಹೆಸರಿನಲ್ಲಿ ಲೆಟರ್ ಬಂದಿತ್ತು, ನೆನಪಿದೆ ನಮ್ಗೆ. ಹಾಗಾಗಿ ಅದು ಶಂಕದಿಂದಲೇ ತೀರ್ಥ ಬೀಳಬೇಕೆ ಹೊರತು ಇಲ್ಲಿಂದ ದೆಹಲಿಗೆ ತೀರ್ಥ ಕೊಂಡೋಗೋ ಪ್ರಶ್ನೆ ಇಲ್ಲ. ಹಾಗಾಗಿ ಅದೆಲ್ಲವೂ ಆಗಬಹುದು. ಆದರೆ ಆ ಮಧ್ಯೆ ಇಂಥ ಒಂದು ಆಸ್ಫೋಟಕರವಾದಂಥ ಸುದ್ದಿ ಇದೆಯಲ್ಲ, ರಾಜಕೀಯ ಇಡೀಯದಾದಂಥ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡುವ ಅಥವಾ ಸ್ವತಂತ್ರ ಭಾರತದ ಚರಿತ್ರೆಯಲ್ಲೇ ಇಂಥ ಒಂದು ಇತಿಹಾಸ ಬರೆಯಲ್ಪಡಬಹುದು ಅನ್ನೋದನ್ನ ಯಾರೂ ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ವಿದ್ಯಮಾನ ಘಟಿಸಲಿಕ್ಕಿದೆಯೇ ಅನ್ನುವ ಪ್ರಶ್ನೆನೂ ನಿನ್ನೆಯಿಂದ ತೀವ್ರವಾಗಿ ಕಾಡ್ತಾ ಇದೆ. ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, ಹೈಕಮಾಂಡ್ ಅಂತ ಹೇಳ್ತಾನೆ ಕಾಂಗ್ರೆಸ್ಸಿನ ಒಂದು 136 ವರ್ಷದ ಇತಿಹಾಸ ಇರುವಂತ ಹಿಂದಿನ ಹೈಕಮಾಂಡ್ ಅಂದ್ರೆ ಅದು ಎಂತ ಹೈಕಮಾಂಡ್ ಅನ್ನೋದನ್ನ ಒಂದಿಷ್ಟು ಅರಿವಿವರಿಗೆ, ಇತಿಹಾಸದ ಜ್ಞಾನ ಇರುವವರಿಗೆ ಇವತ್ತಿನ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಇತ್ತೀಚಿನ ಸೇರ್ಪಡೆ ರಾಹುಲ್ ಗಾಂಧಿ, ಈ 3 ಜನರೇ ಹೈಕಮಾಂಡಿನ ತ್ರಿಮೂರ್ತಿಗಳು. ಅವರು ಸಿದ್ದರಾಮಯ್ಯನವರನ್ನ 1983ರಲ್ಲಿ ಮೊದಲ ಬಾರಿಗೆ ಅವರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಬಹುಶಃ ರಾಹುಲ್ ಗಾಂಧಿ 3-4ನೇ ಕ್ಲಾಸಲ್ಲೂ ಓದ್ತಾ ಇರುವ ಒಬ್ಬ ಹುಡುಗ ಇರಬೇಕು. ಅಂಥವ್ರು ಇವತ್ತು ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ, ಹೋರಾಟದ ಹಿನ್ನೆಲೆಯಿಂದ ಬಂದಂತ, ಜನತಾದಳದಿಂದ ಬಂದೂ ಕೂಡ ಕಾಂಗ್ರೆಸ್ನಲ್ಲಿ 2009ರಿಂದ ಇವತ್ತಿನವರೆಗೆ ಅವಿಚ್ಛಿನ್ನವಾದಂಥ CLP ನಾಯಕನಾಗಿ, ಕಾಂಗ್ರೆಸ್ಸಿನ ಪ್ರಧಾನ ನಾಯಕರಾಗಿ, ಸೋಲಿರ್ಲಿ ಗೆಲುವಿರ್ಲಿ ತನ್ನ ಯಾವುದೇ ವರ್ಚಸ್ಸಿಗೂ ಕಿಂಚಿತ್ತು ಚ್ಯುತಿ ತಂದುಕೊಳ್ಳದೇನೆ ಒಬ್ಬ ಮಾಸ್ ಲೀಡರ್ ಆಗಿ ಇಡೀ ಕಾಂಗ್ರೆಸ್ಸಿನ ಹುರಿಯಾಳುಗಳು, ಇಡೀ ಕಾಂಗ್ರೆಸ್ಸಿನ ಮೂಲ ಅಲ್ಲೇ ಬೆಳೆದು ಅಲ್ಲೇ ಬದುಕಿ ಕಾಂಗ್ರೆಸ್ಸಿನ ನಿಷ್ಠೆಯಿಂದಲೇ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಂತ ಖರ್ಗೆ ಅಂತವರನ್ನು ಕೂಡ ದುರ್ಬಲಗೊಳಿಸಿ ಒಬ್ಬ ಮಹಾನಾಯಕನಾಗಿ ಬೆಳೆದಂತ ಅಹಿಂದನಂತ ಒಂದು ಹೊಸ ರೀತಿಯ ಸಮಾಜಕ್ಕೆ ಪರಿಕಲ್ಪನೆಯನ್ನ ಕೊಟ್ಟಂತ ಸಿದ್ದರಾಮಯ್ಯನವರನ್ನ ನಿಗ್ರಹಿಸುವ ಮಟ್ಟಕ್ಕೆ, ಅವರ ರಾಜೀನಾಮೆಯನ್ನ ಕೊಡಿ ಅಂತ ಹೇಳುವ ಮಟ್ಟಕ್ಕೆ ರಾಹುಲ್ ಗಾಂಧಿ ಅಂತವರು ಹೈಕಮಾಂಡಿನ ಹೆಸರಿನಲ್ಲಿ ಕಮಾಂಡ್ ಮಾಡ್ತಾರೆ ಅಂತ ಆದ್ರೆ ಇದಕ್ಕಿಂತ ಒಂದು ದೌರ್ಭಾಗ್ಯ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಿದ್ದರಾಮಯ್ಯನವರನ್ನಾಗ್ಬೋದು, ಡಿ ಕೆ ಶಿವಕುಮಾರ್ ಅಂತವರಾಗ್ಬೋದು, ಅಥವಾ ಕಾಂಗ್ರೆಸ್ಸಿನ ಕರ್ನಾಟಕದ ಮಟ್ಟದಲ್ಲೇ ಮಹಾಮಹಾ ನಾಯಕರಿದ್ದಾರೆ, ಹಿರಿಯರು. ಅವ್ರು ಯಾರು ಇವತ್ತು ಪಂಚೇಂದ್ರಿಗಳನ್ನ ಮುಚ್ಚಿಕೊಂಡು ಈ 3 ಜನ ಹೈಕಮಾಂಡ್ನ ಹೆಸರಲ್ಲಿ ಹೇಳುವುದನ್ನ ಕೇಳಬೇಕಾದಂತ ಸ್ಥಿತಿ ಇದೆಯಲ್ಲ, ಅದು ಕಾಂಗ್ರೆಸ್ಸಿನ ಒಂದು ಪರಂಪರೆ, ಗಾಂಧಿ ಕುಟುಂಬದ ಪರಂಪರೆಯ ಒಂದು ದ್ಯೋತಕವಾಗಿದೆಯೇ ಹೊರತು ಅದು ಯಾವುದೇ ಶಕ್ತಿ ಕೇಂದ್ರವೂ ಅಲ್ಲ ಅಥವಾ ಅನುಭವದ ನೆಲೆಯೂ ಅಲ್ಲ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಒಂದು ಹಿರಿತನವನ್ನ ಇಟ್ಟುಕೊಂಡು ಮುನ್ನಡೆಸುವ ಹೈಕಮಾಂಡು ಅಲ್ಲ ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ ಒಂದು ದುರ್ಬಲ ಶಕ್ತಿ ಕೇಂದ್ರದಿಂದ ಶಕ್ತಿಯುತವಾಗಿ ಜನಸಾಮಾನ್ಯರ ಮಧ್ಯೆ ಬೆಳೆದಂತ ಒಬ್ಬ ಮಹಾನಾಯಕನನ್ನ ನಿಗ್ರಹಿಸುವ ಮಟ್ಟಕ್ಕೆ ಇವತ್ತು ಹೈಕಮಾಂಡ್ನ ಹೆಸರಿನಲ್ಲಿ ನಾವು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಏನು ಕಾಣ್ತಾ ಇದ್ದೇವೆ ಅದು ಕುಟುಂಬ ರಾಜಕಾರಣದ ಆತ್ಯಂತಿಕ ನೆಲೆಯ ಹೊರತು ಅದು ಬೇರೆ ಏನೂ ಅಲ್ಲ. ಆದರೂ ನೋಡಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರು ಹೇಳಿದ ಹೈಕಮಾಂಡಿನ ಒಂದು ಆಜ್ಞೆ ಅಥವಾ ಅವರ ಅನುಮತಿ ಅಥವಾ ಅವರ ಅನುಜ್ಞೆ ಇವನ್ನೆಲ್ಲ ಸಿದ್ದರಾಮಯ್ಯನಂತವರು ಕೂಡ ಅನುಸರಿಸಬೇಕಾಗಿ ಬಂದಿರುವುದು ಬಹುಶಃ ಸಿದ್ದರಾಮಯ್ಯನವರು ಒಳಗಡೆ ತೋರಿಸ್ಕೊಳ್ಳದೇ ಇದ್ರು ಅವ್ರ ಒಳಗಡೆ ಒಂದು ಮಹಾ ಸುನಾಮಿ, ನೋವು, ಹತಾಶೆ, ಉತ್ಪಾತ ಅದು ಖಂಡಿತ ಉತ್ಪನ್ನ ಆಗಿರುತ್ತೆ. ಯಾಕೆಂತಂದ್ರೆ ಅವರು ಬಹಿರಂಗವಾಗಿ ಹೇಳ್ಕೊಳ್ಳದೇ ಇರಬಹುದು, ಆದರೆ ಆಂತರಂಗಿಕವಾಗಿ ಇಂಥ ಒಂದು ಜೀವನದ ರಾಜಕೀಯ ಸಂಧಿಯನ್ನ ನಾನು ಎದುರಿಸಬೇಕಾಯ್ತಲ್ಲ. ಎಂತೆಂಥ ಒಡನಾಡಿಗಳು, ದೇವೇಗೌಡರು, MP ಪ್ರಕಾಶು, ರಾಮಕೃಷ್ಣ ಹೆಗಡೆ ಅಂತವರು, ನಜೀರ್ ಸಾಬ್ ಅಂತವರು, ಲಕ್ಷ್ಮೀಸಾಗರ್ ಅಂತವರು, ಎಂತೆಂಥವ್ರು, JH ಪಟೇಲ್ರಂತವರು, MP ಪ್ರಕಾಶ್, ಎಂತೆಂಥ ಘಟಾನುಘಟಿಗಳೊಟ್ಟಿಗೆ ಹುರಿಗೊಂಡು ಬೆಳೆದು ಬಂದಂಥವ್ರು ಸಿದ್ದರಾಮಯ್ಯನವರು. ಈಗ ಅವರನ್ನು ನಿಗ್ರಹಿಸ್ತಾ ಇರುವಂಥವರು ಯಾರು ಅನ್ನೋದನ್ನು ಗಮನಿಸಿದಾಗ ಈ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಟ್ಟು ಸ್ಥಿತಿಗತಿಗಳು ಬಹಳ ನೋವನ್ನು ತರ್ತವೆ.
ಅದರ ಜೊತೆಗೆ 23ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡಾಗಿನಿಂದಲೇ ಈ ಅಧಿಕಾರದ ಶೇರಿಂಗ್ ಚಾಲ್ತಿಯಲ್ಲಿತ್ತು, ಸುದ್ದಿಯಲ್ಲಿತ್ತು. ನೀವು 2.5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದ್ರೆ, ಡಿ ಕೆ ಶಿ ಅವ್ರ ಹತ್ರ ಮುಂದಿನ 2.5 ವರ್ಷದ ನಂತರ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀರಂತೆ, ಹೌದಾ? ಈ ಥರದ ಪ್ರಶ್ನೆಗಳೇ ಚರ್ವಿತ ಚರವಣ ಅನ್ನೋ ಹಾಗೆ ಕೇಳಿ ಬರ್ತಾ ಇತ್ತು. ಕೊನೆಗೂ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ದುರ್ಬಲ ಆಗಿತ್ತು ಅಂತಂದ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆಗಾಗಿಯೇ ಹೆಚ್ಚು ಕಮ್ಮಿ 6 ತಿಂಗಳಿಂದ ವರ್ಷ ಕಾಲ ತಾಲೀಮನ್ನು ನಡೆಸಬೇಕಾಯ್ತು, ಸಂದರ್ಭಕ್ಕಾಗಿ ಹುಡುಕಾಟ ಮಾಡಬೇಕಾಯ್ತು, ಸಕಾಲಕ್ಕಾಗಿ ಶೋಧ ಮಾಡಬೇಕಾಯ್ತು, ಸಿದ್ದರಾಮಯ್ಯನವರು ಸಿಟ್ಟುಗೊಳ್ಳದೆ ಇದ್ದ ಹಾಗೆ ವ್ಯವಹಾರ ನಡೆಸಬೇಕಾಯ್ತು. ಪಂಚರಾಜ್ಯದ ಚುನಾವಣೆಯ ಪೂರ್ವದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಷ್ಟು ಚರಿತ್ರೆಯಲ್ಲೇ ಯಾರು ಹೋಗಿರ್ಲಿಕ್ಕಿಲ್ಲ. ಆದರೆ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಿಲ್ಲ, ಸಿದ್ದರಾಮಯ್ಯನವರನ್ನು ಭೇಟಿಯಾದರು ರಾಹುಲ್ ಗಾಂಧಿ. ಯಾಕೆಂತಂದ್ರೆ ಆ ಕಾರಣಕ್ಕಾಗಿಯೂ ಸಿದ್ದರಾಮಯ್ಯನವರು ಎಲ್ಲಿಯೂ ನಾವು ಡಿ ಕೆ ಶಿ ಪರವಾಗಿದ್ದೇವೆ ಅನ್ನುವಂಥ ಭಾವನೆಯನ್ನು ಹೊಂದಬಾರದು. ಅಷ್ಟರ ಮಟ್ಟಿಗೆ ಒಂದು ತಾಲೀಮನ್ನು ಮಾಡಿ ಕೊನೆಗೂ ಸಿದ್ದರಾಮಯ್ಯನವರನ್ನು ಇಳಿಸುವುದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿ ಆದರೂ ಕೂಡ ಕಾಂಗ್ರೆಸ್ ಅನ್ನುವುದು ಇವತ್ತು ಸಂಪೂರ್ಣವಾಗಿ ಒಡೆದ ಮನೆ, ಮನಸ್ಸು ಛಿದ್ರಗೊಂಡಂಥ ವ್ಯವಸ್ಥೆ. ಮುಂದಿನ 2 ವರ್ಷ ಡಿ ಕೆ ಶಿವಕುಮಾರ್ ಅಲಂಕಾರಿಕವಾಗಿ ಸಿಎಂ ಆಗಿರಬಹುದೇ ಹೊರತು ಯಾವುದೇ ದಕ್ಷ ಆಡಳಿತವನ್ನಾಗಲಿ, ಸುಸ್ಥಿರ ಸರ್ಕಾರವನ್ನಾಗಲಿ, ನಿರ್ದಿಷ್ಟವಾದ ಅಭಿವೃದ್ಧಿಯನ್ನಾಗಲಿ ನಿರೀಕ್ಷಿಸುವಂತಿಲ್ಲ ಅನ್ನೋದು ಜನ ಆಡ್ಕೊಳ್ಳುವ ಮಾತು. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರ ಬಣ ಹೈಕಮಾಂಡ್ ಅನ್ನುವ ಕಾರಣಕ್ಕಾಗಿ ಒಪ್ಪಿಕೊಂಡಿದೆಯೇ ಹೊರತು ಡಿ ಕೆ ಶಿವಕುಮಾರರನ್ನ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಅಂತ ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಅಸಹನೆ ಮತ್ತು ದ್ವೇಷ ರಾಜಕಾರಣ ಅಂತರ್ಗತವಾಗಿ ಮುಂದಿನ 2 ವರ್ಷ ಮುಂದುವರಿಬಹುದು, ಇಲ್ಲ ಆಸ್ಫೋಟಗೊಳ್ಳಬಹುದು. ಸಚಿವ ಸಂಪುಟದ ಪುನರ್ರಚನೆ ಅಥವಾ ರಚನೆ, ಈಗ ಇವತ್ತು 10:10ವರೆಗೆ ಲೋಕಭವನಕ್ಕೆ ಸಿದ್ದರಾಮಯ್ಯನವರು ನಡೆದರೆ, ಅವರು ರಾಜೀನಾಮೆ ಕೊಟ್ಟು ಹಿಂದಿರುಗಿದ್ರೆ ಅಲ್ಲಿಗೆ ಅವರ ಸಂಪುಟ ಬರ್ಖಾಸ್ತು, ಹೊಸ ಸಂಪುಟ ರಚನೆ ಆಗಬೇಕು. ರಾಜ್ಯಸಭೆ ಚುನಾವಣೆ ಆಗುವವರೆಗೆ ಪ್ರಾಯಶಃ ಡಿ ಕೆ ಶಿವಕುಮಾರ್ 1-2-3 ಸಚಿವರ ಮೂಲಕ ಸಂಪುಟ ಪುನರ್ರಚನೆ ಆಗಬಹುದು. ಆ ನಂತರ ಸಂಪುಟ ರಚನೆ, ಅಲ್ಲಿದೆ ಕಸರತ್ತು, ಅಲ್ಲಿದೆ ನಿಜವಾದಂಥ ರಾಜಕೀಯ. ಸಿದ್ದರಾಮಯ್ಯನವರು ಸೆಂಟ್ರಲಿಗೆ ಹೋಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಬಣ ಸಿದ್ದರಾಮಯ್ಯನವರಿಗೆ ಕಳೆದ 2 ದಿನದಿಂದ ಮೌನವಾಗಿದ್ದಾರೆ ದೆಹಲಿಯಿಂದ ಬಂದ ನಂತರ ಅನ್ನೋದಕ್ಕಾಗಿ ಅವರು ಬುಸುಗುಡ್ತಾ ಇದ್ದಾರೆ ಅಷ್ಟೇ ಅಲ್ಲ, ಸ್ಫೋಟಕ್ಕೆ ತಯಾರಿಯಾಗಿ ಅದು ಕ್ಷಣಗಣನೆ ನಡೀತಾ ಇದೆ. ಇಂಥ ಒಂದು ಒಳಗಿನ ಅಗ್ನಿದಿವ್ಯ ಆಸ್ಫೋಟಕ ಸ್ಥಿತಿ, ವೈಮನಸ್ಸು, ದ್ವೇಷ ರಾಜಕಾರಣ ಇವೆಲ್ಲವನ್ನ ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ತನ್ನ ಬಹುಗಾಲದ ಕನಸು, ಆ ಕುರ್ಚಿ, ಆ ಸಿಎಂ ಪಟ್ಟ, ಅಲ್ಲಿ ಕೂತು ಏನನ್ನ ಮಾಡಿಯಾರು, ಇದು ಈಗ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂಪೂರ್ಣ ಸಹಕಾರ ಅನ್ನೋದು ಬಿಡಿ, ಕನಿಷ್ಠ ಮಟ್ಟದ ಸಹಕಾರವೂ ಕೂಡ ಸಿಗತ್ತೆ ಅನ್ನುವಂಥ ಯಾವುದೇ ಭರವಸೆಯೂ ಉಳಿದಿಲ್ಲ. ಎಲ್ಲವೂ ಕೇಂದ್ರದಿಂದಲೇ, ಹೈಕಮಾಂಡ್ನಿಂದಲೇ ನಿರ್ದೇಶನಗೊಳ್ಳಬೇಕು, ದಬಾವಣೆಗೊಳ್ಳಬೇಕು, ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ಹೇಳಬೇಕು, ಮಾಧ್ಯಮದೊಟ್ಟಿಗೆ ಮಾತಾಡಿದ್ರೆ ಜಾಗ್ರತೆ ಅಂತ ಹೇಳಬೇಕು. ಇವೆಲ್ಲ ನಡೀತದೆ. ಕೆಪಿಸಿಸಿ ಅಧ್ಯಕ್ಷ ಪದವಿಗೆ ಯಾರು, 4 ಉಪಮುಖ್ಯಮಂತ್ರಿಗಳು ಯಾರ್ಯಾರು, ಯತೀಂದ್ರನಲ್ಲಿ ತಂದ್ರೆ ಉಳಿದಂತ ಹಿರಿಯ ನಾಯಕರು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರ ಅನ್ನುವ ಪ್ರಶ್ನೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ, ಡಿ ಕೆ ಶಿವಕುಮಾರ್ ಬಣಕ್ಕೆ ಅಗ್ರಸ್ಥಾನ ಸಿಕ್ಕಿದ್ರೆ ಸಿದ್ದರಾಮಯ್ಯನವ್ರ ಬಣ ಸುಮ್ಮನೆ ಕೂತ್ಕೊಳ್ತದ ಅನ್ನುವ ಪ್ರಶ್ನೆ. ಸಿದ್ದರಾಮಯ್ಯನವರ ಬಣದಲ್ಲಿ ಎಂತೆಂತ ಘಟಾನುಘಟಿಗಳಿದ್ದಾರೆ, ಡಿ ಕೆ ಶಿವಕುಮಾರ್ ಬಣದಲ್ಲೂ ಏನು ಕಮ್ಮಿ ಇಲ್ಲ. ಅದರಲ್ಲೂ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಖಚಿತ ಆದಂತ ಹೊತ್ತಿನಿಂದ ಡಿ ಕೆ ಶಿ ಅವರ ಬಣ ಇನ್ನೂ ವೃದ್ಧಿ ಆಗ್ತದೆ, ಅದು ಪ್ರಶ್ನೆ ಬೇರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಒಂದು ಕಾಂಗ್ರೆಸ್ಸಿನ ಜಬರ್ದಸ್ತಿನ ಒಗ್ಗಟ್ಟಿನ ಒಂದು ಸರ್ಕಾರದ ಚರಿತ್ರೆ ಇತ್ತಲ್ಲ, ಅದು ಮುಂದುವರಿತದೆಯೇ? 23ರಲ್ಲಿ 50-50 ಅಂತ ಆಣೆ ಪ್ರಮಾಣ ಮಾಡಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ್ಲೇನೆ ಅದು ಕಾಂಗ್ರೆಸ್ ಸರ್ಕಾರ ಉಳಿದಿರ್ಲಿಲ್ಲ, ಸಮ್ಮಿಶ್ರ ಸರ್ಕಾರದ ರೀತಿ ಇತ್ತದು.
ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆಳಿತು ಅನ್ನುವಾಗಿ ಇತ್ತು. ಯಾರ್ಯಾರೋ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋದು. ರಾಜಣ್ಣಂತವರು ಅವರೊಂದು ರೀತಿಯ ಶ್ಯಾಡೋ ಹೈಕಮಾಂಡ್ ರೀತಿ ವರ್ತಿಸ್ತಾ ಇರುವಂಥದ್ದು, ಇವೆಲ್ಲವನ್ನು ನಾವು ನೋಡಿದ್ದೇವೆ. ಇದರ ಮಧ್ಯೆ ಈಗ ಹೇಗೆ ಇವರು ಕೆಲಸ ಮಾಡಬಹುದು ಅನ್ನುವ ಪ್ರಶ್ನೆ ಬಹಳ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಎದುರಿಸಿದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತಾ ಇದೆ. ಹಿಂದೆ ಉತ್ತರ ಪ್ರದೇಶದ 403 ಸೀಟಲ್ಲಿ ಕೇವಲ 2 ಸೀಟು ಬಂದದ್ದು ಒಂದು ಹೀನಾಯ ಇತಿಹಾಸ. ಆದರೆ ಈ ಸಾರಿ ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಮತ್ತು DK ಶಿವಕುಮಾರ್ ನೇತೃತ್ವ ವಹಿಸಿದ್ರು ಕೂಡ ಕೊನೆಗೂ 126 ಸೀಟಲ್ಲಿ ಅಲ್ಲಿ 18 ಬಂದದ್ದು, ಅದರಲ್ಲಿ 19 ಬಂದದ್ದು, ಅದರಲ್ಲಿ 18 ಮುಸ್ಲಿಂ ಕ್ಯಾಂಡಿಡೇಟು. ಹಾಗಾಗಿ ಅದನ್ನ ನೀವು ಬಿಜೆಪಿಯ ವಿರುದ್ಧವಾಗಿ ಚಲಾಯಿಸಿದ ಮತ ಮತ್ತು ಬಿಜೆಪಿಯ ವಿರುದ್ಧವಾಗಿ ಗೆದ್ದಂತ ಮುಸ್ಲಿಂ ಕ್ಯಾಂಡಿಡೇಟ್ಗಳು ಅಂತ ಅದನ್ನ ಭಾವಿಸಬೇಕೆ ಹೊರತು ಅದನ್ನ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗಳು ಅಂತ ಹೇಗೆ ಭಾವಿಸ್ತೀರಿ? ಇನ್ನು UDF ಕೇರಳ, ಅಲ್ಲಿ ಮುಸ್ಲಿಂ ಲೀಗಿನ ಬೆಂಬಲದಿಂದ ಬಂತು. ಅಲ್ಲಿ ಸತೀಶನ್ನು ಗ್ರಾಸ್ ರೂಟ್ ಲೆವೆಲ್ನಿಂದ ಬೆಳೆದು ಬಂದಂತ ಒಬ್ಬ ನಾಯಕನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆಡಿದ ಆಟ, ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಹೈಕಮಾಂಡಿನ ಹಣೆಬರ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಇದರ ಮಧ್ಯೆ ಒಂದು ಸುಸ್ಥಿರ ಸರ್ಕಾರವಾಗಲಿ, ಸುಲಲಿತ ಸರ್ಕಾರವಾಗಲಿ, ಅಭಿವೃದ್ಧಿಶೀಲ ಸರ್ಕಾರವಾಗಲಿ, ಕರ್ನಾಟಕಕ್ಕೆ ಏನೋ ಒಂದು ತನ್ನ ಕನಸನ್ನ ಬಿತ್ತುತ್ತಾರೆ DK ಶಿವಕುಮಾರ್ ಅನ್ನುವ ನಿರೀಕ್ಷೆಯಾಗಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಒಡೆದ ಮನೆ, ಮುರಿದ ಮನೆ, ಇದು ಛಿದ್ರಗೊಂಡಂತ ಮನಸ್ಸು ಮನೆ. ಹಾಗಾಗಿ ಎಷ್ಟೊತ್ತಿಗೆ ಏನು ಬೇಕಾರೋ ಆಗ್ಬಹುದು. ಈ ಹೊತ್ತಿನಲ್ಲಿ ಒಂದು ಆಸ್ಫೋಟಕರವಾದಂಥ ಸುದ್ದಿ ಹರಿದಾಡ್ತಾ ಇದೆ. ರಾಜಕೀಯದಲ್ಲಿ ಹರಿದಾಡುವ ಸುದ್ದಿಯೂ ಕೂಡ ಕೆಲವು ಸರಿ ದಿಟ್ಟವಾಗಿ ಅದು ಸತ್ಯವಾಗಿ ನಿಲ್ಲುವ ಸಾಧ್ಯತೆಯನ್ನು ನಾವು ಬಹಳಷ್ಟು ಸಾರಿ ಕಂಡಿದ್ದೇವೆ. ಈಗ ಬರ್ತಾ ಇರುವಂತ ನಿನ್ನೆಯಿಂದ ಹರಿದಾಡ್ತಾ ಇರುವಂತ ಸುದ್ದಿ ಏನು? ಮೊದಲನೇದಾಗಿ ಹೈಕಮಾಂಡ್ ಹೇಳಿದಾಗೆ ರಾಜ್ಯದ ಸಭಾ ಸದಸ್ಯರಾಗಿ ದೇಶದಲ್ಲಿ ಅಹಿಂದನ್ನ ಸಂಘಟನೆ ಮಾಡಬೇಕು, ಅದಕ್ಕೊಂದು ಪ್ರತ್ಯೇಕವಾದಂಥ ಒಂದು ಸ್ಥಾನ, ಮಾನ, ಗೌರವವನ್ನು ನಿಮಗೆ ಕೊಡ್ತೇವೆ, ನೀವು ಸೆಂಟ್ರಲ್ಲಿಗೆ ಬನ್ನಿ, ರಾಜ್ಯ ರಾಜಕೀಯ ಸಾಕು, ನಿಮ್ಮ ಅನುಭವ ಈಗ ನಮಗೆ ಬೇಕಾಗಿರೋದು ದೆಹಲಿಯಲ್ಲಿ, ಕರ್ನಾಟಕದಲ್ಲ ಅಂತ ಹೇಳಿದ್ರು ಕೂಡ ನನಗೆ ಅದರ ಆಸಕ್ತಿ ಇಲ್ಲ, 2 ದಿನ ಸಮಯ ಕೊಡಿ ಅಂತ ಕೇಳಿ ಬಂದಂತ ಸಿದ್ದರಾಮಯ್ಯನವರು ಒಂದು ಕಡೆ, ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ DK ಶಿವಕುಮಾರನ್ನ ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಂಖ್ಯಾಬಲ ನಮ್ಮ ಹತ್ರ ಜಾಸ್ತಿ ಇದೆ ಅಂತ ಇಲ್ಲಿವರೆಗೂ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆಗಾಗ ಪತ್ರಿಕಾ ಮಾಧ್ಯಮದೊಟ್ಟಿಗೆ ಬಾಂಬ್ ಹಾಕಿದ್ದನ್ನ ನಾವು ನೋಡಿದ್ದೇವೆ. ಆದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರ ಆರ್ಡರ್ ಅನ್ನ ಯಾವುದೇ ಕಾರಣಕ್ಕೂ ನಿಮಗೆ 2.5 ವರ್ಷ ಅಂತ ಹೇಳಿದ್ದು, ಆದರೆ ಈಗ 3 ವರ್ಷ ಕೊಟ್ಟಿದ್ದೇವೆ, ನಿಮಗೆ 6 ತಿಂಗಳ ಜಾಸ್ತಿ ಕೊಟ್ಟಿದ್ದೇವೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ, ನಿಮಗೆ ಯಾವುದೇ ರೀತಿಯಲ್ಲೂ ಎಲ್ಲಿಯೂ ಯಾವುದೇ ದಾಖಲೆಯನ್ನ ಒಂದು ಮುರಿತೇನೆ ಅಂತ ಹೊರಟವರಿಗೂ ನಿಮಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದೇವೆ. ಆದ್ರಿಂದ ನೀವು ಈಗ ಕೇಂದ್ರಕ್ಕೆ ಬನ್ನಿ, ರಾಜ್ಯದಲ್ಲಿ ನಮ್ಮ ಆಯ್ಕೆ ಈಗ DK ಶಿವಕುಮಾರ್, 28ರ ಚುನಾವಣೆಯನ್ನ ನಿಮ್ಮ ನೇತೃತ್ವದಲ್ಲಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಜನರೇಷನ್ ಗ್ಯಾಪ್ ಆಗುತ್ತೆ. ಆದ್ರಿಂದ ನಾವು DK ಅವರ ನೇತೃತ್ವದಲ್ಲಿ ಅಥವಾ ಇನ್ನೊಬ್ಬ ನಾಯಕನ ನೇತೃತ್ವದಲ್ಲಿ, ಯಾಕೆಂದ್ರೆ KPCC ಅಧ್ಯಕ್ಷರ ಆಯ್ಕೆ ಇನ್ನಾಗಬೇಕಷ್ಟೇ. ಹಾಗಾಗಿ ಆ ರೀತಿಯ ಒಂದು ಯೋಚನೆ ಹೈಕಮಾಂಡ್ ಮಾಡಿರುವುದರಿಂದ ನೀವು ರಾಜೀನಾಮೆ ಕೊಡಬೇಕಾಗತ್ತೆ, ನೀವು ಕೇಂದ್ರಕ್ಕೆ ಬನ್ನಿ ಅಂತ ಹೇಳಿರುವುದರಿಂದ ಸಿದ್ದರಾಮಯ್ಯನವರಿಗೂ ಅದು ಆ ಮಾತುಗಳನ್ನ ಮೀರ್ಲಿಕ್ಕೆ ಆಗದೇ ಇರೋದ್ರಿಂದ ಅವರು ಒಪ್ಕೊಂಡು ಬಂದಿದ್ದಾರೆ. ಆದರೆ ಅವರ ಬಣ ಒಪ್ಪಿಲ್ಲ. ನೀವಿದನ್ನ DK ಶಿವಕುಮಾರ್ ಇದೇ ಮಾತನ್ನು ಹೇಳಿದ್ರು, ಏನು, ನೀವು ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಇದ್ರೆ ಪಕ್ಷನಿಷ್ಠತೆಯಿಂದ ನಾನು ಯಾವುದೇ ಕೆಟ್ಟ ಹೆಜ್ಜೆಯನ್ನು ಇಡುವುದಿಲ್ಲ, ಇಟ್ ಈಸ್ ಮೈ ಪ್ರಾಮಿಸ್. ಆದರೆ ನನ್ನ ಹಿಂದೆ ಇರುವಂತ 40ರಿಂದ 60 ಜನರನ್ನ ನಾನು ಹಿಡಿದಿಡಲಾರೆ, ಇದೇ ಮಾತನ್ನ DK ಶಿವಕುಮಾರ್ ಹೇಳಿದರು. ಈಗ ಆ ಮಾತಿನ ಪ್ರತಿಧ್ವನಿಯ ರೂಪದಲ್ಲಿ ಸಿದ್ದರಾಮಯ್ಯನವರು ಬಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹಿಂದೆ ಇರುವ 78 ಶಾಸಕರ ಒಟ್ಟಿಗೆ ಬಿಜೆಪಿಯ ನೆರವಿನೊಂದಿಗೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುವ ಎಲ್ಲಾ ಸಂಭವನೀಯತೆಯೂ ಇದೆ ಅನ್ನುವ ಮಾತು ನಿನ್ನೆಯಿಂದ ಅತ್ಯಂತ ಗಟ್ಟಿಯಾಗಿ ಅದೊಂದು ಹರಿದಾಡುವ ಸುದ್ದಿಯಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ನೀವು ಇದನ್ನಂತೂ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹಾವು ಮುಂಗುಸಿ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ
ಆ ಮಾತುಗಳು, ಕಾದಾಟ, ದೂಷಣೆ, ಆರೋಪ ಪ್ರತ್ಯಾರೋಪ ಎಲ್ಲವನ್ನು ನೋಡಿದ್ದೇವೆ ನಾವು. ಆದರೆ ರಾಜಕೀಯದಲ್ಲಿ ಯಾವ ಲೆವೆಲ್ಲಿಗೆ ಇಂಥ ಒಂದು ದ್ವೇಷದ ರೂಪದ ಮಾತುಕತೆ ರಾಜಕಾರಣ ಕೂಡ ಮುಯ್ಯಿಗೆ ಮುಯ್ಯಿ ಸಾರ್ವಜನಿಕ ಜೀವನದಲ್ಲಿ ಆದರೂ ಕೂಡ ಅಧಿಕಾರ ಅಂತ ಬಂದಾಗ, ರಾಜಕಾರಣ ಅಂತ ಬಂದಾಗ ಯಾವ ಸಾಧ್ಯತೆಯನ್ನೂ ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸ್ಟಾಲಿನ್ DMK ಒಟ್ಟಿಗೆ, ಈಗ ಕೇಂದ್ರದೊಟ್ಟಿಗೆ NDA ಸರ್ಕಾರದೊಟ್ಟಿಗೆ ಒಂದು ಬೆಂಬಲ ಅಥವಾ ಮೈತ್ರಿ ಅಥವಾ ಮಾತುಕತೆ ಅದೇನು ಇವತ್ತು ಚಾಲ್ತಿಯಲ್ಲಿದೆ, ಅದಕ್ಕಿಂತ ಇನ್ನೊಂದು ನಿಮಗೆ ಬೇಕಾ? ಎಂತೆಂಥ ಮಾತುಗಳು, ಎಂತೆಂಥ ತೊಡೆತಟ್ಟುವಿಕೆ. ಆದ್ರೆ ಇವತ್ತು ರಾಜಕಾರಣಕ್ಕಾಗಿ, ಭವಿಷ್ಯಕ್ಕಾಗಿ DMK ಮೋದಿಯವರೊಟ್ಟಿಗೆ ಕೈ ಜೋಡಿಸ್ಲಿಕ್ಕೆ ಮುಂದಾಗಿದೆ ಅಲ್ವೇ? ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರೊಟ್ಟಿಗೆ 78 ಸಚಿವರ ಬೆಂಬಲ ಮತ್ತು ಬಿಜೆಪಿಯ ಸಹಕಾರ, ಒಂದು ನೂತನ ಸಮ್ಮಿಶ್ರ ಸರ್ಕಾರ ರಚನೆಯಾಗಲಿಕ್ಕಿದೆ. ಇದೇ ನಮ್ಮ ಸಿದ್ದರಾಮಯ್ಯನವರನ್ನ NDA ಗೌರ್ಮೆಂಟ್ ಸಂಪುಟ ದರ್ಜೆಯ ಸಚಿವರನ್ನಾಗಿ ಕೇಂದ್ರದಲ್ಲಿ ಮಾಡ್ಲಿಕ್ಕಿದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ಅಹಿಂದ ಇದೆ, ಆ ಒಂದು ಅವರ ಆಲೋಚನೆ ಏನಿದೆ, ಆ ಸೈದ್ಧಾಂತಿಕತೆ ಏನಿದೆ, ಅದಕ್ಕೆ ತಕ್ಕುದಾದಂತ NDA ಸರ್ಕಾರದ ಪ್ರಧಾನಿಯೇ ಅಹಿಂದ ಪ್ರಧಾನಿ. ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ. ಆದ್ರಿಂದ ಸಿದ್ದರಾಮಯ್ಯನವರು ಕೇಂದ್ರದ NDA ಸರ್ಕಾರದ ಭಾಗವಾಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು 78 ಸಚಿವರೊಟ್ಟಿಗೆ ಬಿಜೆಪಿಯ ಸಹಕಾರದೊಂದಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ ಅನ್ನುವ ಸುದ್ದಿ ಸಿಕ್ಕಾಪಟ್ಟೆ ಒಂದು ಹರಿದಾಡ್ತಾ ಇದೆ ನಿನ್ನೆಯಿಂದ. ಇದು ಸತ್ಯವೋ ಸುಳ್ಳೋ ಅಥವಾ ಕೇವಲ ಇದೊಂದು ಕುಚೋದ್ಯದ ಮಾತೋ ಹರಿದಾಡುವ ಸುದ್ದಿಯೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರ ಬಣದ ಒಟ್ಟು ಮರ್ಮವನ್ನ ಅರ್ಥ ಮಾಡಿಕೊಂಡವರಿಗೆ, ಯಾವ ಕಾರಣಕ್ಕೂ DK ಶಿವಕುಮಾರರನ್ನ ಮುಖ್ಯಮಂತ್ರಿ ಅಂತ ಒಪ್ಪಿಕೊಳ್ಳದೇ ಇರುವಂಥ ಆ ಹಠದ ಸ್ವಭಾವದ ಇಡೀ ಸಿದ್ದರಾಮಯ್ಯನವರ ತಂಡದ ಒಂದು ಮನೋಭಾವವನ್ನ ಗಮನಿಸಿದರೆ, ರಾಜಕೀಯದಲ್ಲಿ ಯಾವುದೂ ಅಸಾಧ್ಯ, ಅಸಂಭವನೀಯ ಅನ್ನುವುದು ಇಲ್ಲ ಅನ್ನುವಂಥ ಒಂದು ಲೋಕರೂಢಿಯಲ್ಲಿ ಈ ಗಾಳಿ ಸುದ್ದಿಗೂ ಕೂಡ ನಾಳೆ ಕೈಕಾಲು ಬರಬಹುದು. ಯಾಕೆಂತಂದ್ರೆ ದೊಡ್ಡ ಖರ್ಗೆಯವರು ತನ್ನ ಜೀವನದ ಸಂಧ್ಯೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಒಂದು ಮಾಜಿ ಆಗೋಣ ಅಂತ ಒಂದು ಆಸೆ ಪಟ್ಟಿದ್ರು. ಅದಕ್ಕೂ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲ. ಅವರೂ ನೊಂದಿದ್ದಾರೆ ಒಳಗಿಂದ. ಇನ್ನು ಧೀಮಂತ ಒಬ್ಬ ರಾಜಕಾರಣಿ, ತನ್ನದೇ ಆದಂಥ ಸಾಮಾಜಿಕವಾದಂಥ ಒಂದು ಸಿದ್ಧಾಂತವನ್ನ ಪ್ರಚುರಪಡಿಸಿದವರು, ಅನುಭವಿ ರಾಜಕಾರಣಿ ಮತ್ತೆ ಮಾಸ್ ಲೀಡರು, ಅಹಿಂದ್ ಮುಖಂಡ, ಇಂಥ ಒಬ್ಬ ಸಿದ್ದರಾಮಯ್ಯನವರನ್ನ ಈ ರೀತಿಯಲ್ಲಿ ಪದಚ್ಯುತಗೊಳಿಸುವುದಾಗಲಿ, ಹಿಂದೆ ಯಡಿಯೂರಪ್ಪನವರನ್ನ ಬಿಜೆಪಿ ಹೇಗೆ ಮಾಡಿತ್ತು ನೋಡಿ, ಆ ತರ ಅದು ಕೂಡ ಹೊರಗಡೆಯಿಂದ ತೋರಿಸ್ಕೊಳ್ದೇ ಇದ್ರು, ಹೊರಗಡೆಯಿಂದ ತೋರಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ರು ಒಳಗಡೆಯಿಂದ ಸಿದ್ದರಾಮಯ್ಯನವರಿಗೆ ಅದು ತೀರಾ ಘಾಸಿಯಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾತು ಬೇಡ. ಹಾಗಾಗಿ ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಅಂತಿಲ್ಲ. ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ವೈರಿಗಳು ಅಂತಿಲ್ಲ, ಪರ್ಮನೆಂಟ್ ಮಿತ್ರರು ಅಂತಲೂ ಇಲ್ಲ. ಆದ್ರಿಂದ ಬಹುಶಃ ಈ ಸಾಧ್ಯತೆಯನ್ನು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಆಸ್ಫೋಟಕರ ಸುದ್ದಿ ಅಂತೂ ಗಟ್ಟಿಯಾಗಿ ಹರಿದಾಡ್ತಾ ಇದೆ. ನೋಡೋಣ ಏನೇನಾಗತ್ತೆ. ಯಾಕಂದ್ರೆ ಕರ್ನಾಟಕ ಇರುವುದೇ ಪ್ರಯೋಗಕ್ಕೆ. ರಾಜಕಾರಣಿಗಳ ತೆವಲು ಮತ್ತು ಅಧಿಕಾರದ ದಾಹವನ್ನ, ಹಸಿವನ್ನ ತೀರಿಸ್ಕೊಳ್ಳಿಕ್ಕೆ ಇರುವಂತ ಒಂದು ನೆಲ ಅದು ಏನನ್ನಾದರೂ ಅದು ದಕ್ಕಿಸ್ಕೊಳ್ತದೆ, ಏನನ್ನಾದರೂ ಅದು ಹೊತ್ಕೊಳ್ತದೆ. ಹಾಗಾಗಿ ಕರ್ನಾಟಕಕ್ಕೆ ಭಾಗ್ಯವೋ ದೌರ್ಭಾಗ್ಯವೋ ಅಂತೂ ಏನೇನೋ ರಾಜಕಾರಣದ ಔಟವನ್ನ ಅದು ಸಾಕ್ಷೀಕರಿಸಿಕೊಳ್ಬೇಕಾದಂಥ ಸಂದರ್ಭಕ್ಕೆ ಎದುರಾಗಿದೆ. ಅದನ್ನು ಅನುಭವಿಸಲೇಬೇಕು. ನಮಸ್ತೆ.